ಆತ್ಮೀಯ SSLC ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿನಿಯರೇ, ಇದೇ ದಿನಾಂಕ 21 ಜನವರಿ 2025ರಂದು ನಡೆದ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ, ಅಂದರೆ ಧಾರವಾಡ ಜಿಲ್ಲೆಯಾದ್ಯಂತ ನಡೆದಂಥ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ತಂಡದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಕ್ವೆಶ್ಚನ್ ಟ್ಯಾಗಿಗೆ ಸಂಬಂಧಪಟ್ಟಂಗಿದೆ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂಥೇಳಿ. ಹಿ ಡ್ರೈವ್ಸ್ ಕಾರ್ ವೆರಿ ವೆಲ್. ಟು ಡ್ರೈವ್ ಅನ್ನೋದು ವರ್ಬ್ ಇದೆ. ಇಲ್ಲಿ ಕ್ರಿಯಾಪದಕ್ಕೆ ಎಸ್ ಅನ್ನುವ ಪ್ರತ್ಯಯವನ್ನು ಹಚ್ಚಾರ ಅಂದ್ರೆ ನಿಮಗೆ ಗೊತ್ತಾಗಿರ್ತೈತಿ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೊಳಗೆ ಐತಿ. ಕೊಟ್ಟಿರುವಂಥ ವಾಕ್ಯ ಅಫರ್ಮೇಟಿವ್ ಇರೋದ್ರಿಂದ ಕ್ವೆಶ್ಚನ್ ಟ್ಯಾಗನ್ನು ನಾವೀಗ ನೆಗೆಟಿವ್ ಮಾಡಬೇಕಾಗೈತಿ. ಇಲ್ಲಿ ಯಾವುದೇ ರೀತಿಯ ಟು ಬಿ ಫಾರ್ಮ್ಗಳು ಇಲ್ಲ. ಯಾಮು, ಈಜು, ಆರು, ವಾಜು, ವೇರು ಯಾವುದೂ ಇಲ್ಲ. ಹೀಗಾಗಿ ಟು ಡು ಎಂಬ ಕ್ರಿಯಾಪದವನ್ನು ತೆಗೆದುಕೋಬೇಕು. ಹೀದ ಮುಂದೆ ಯಾವಾಗಲೂ ಡಸ್ ಆಗುತ್ತಾ, ಹೀಗಾಗಿ ಡಸ್ ಬಂದಿದೆ. ಅಲ್ಲಿ ನೆಗೆಟಿವ್ ಮಾಡೋದ್ರ ಸಲುವಾಗಿ ನಾಟನ್ನು ಹಚ್ಚಬೇಕು. ಡಸ್ ನಾಟ್ ಆಯಿತು, ಮತ್ತು ಅಲ್ಲಿ ಸಬ್ಜೆಕ್ಟ್ ಫಾರ್ಮ್ ಹೀ ಇದೆ. ಹೀಗಾಗಿ ಸರಿಯಾದ ಉತ್ತರ ಸಿ, ಡಸಂಟ್ ಹೀ. ಅದು ರೆಡ್ ಇಂಕಲ್ಲಿ ಇದು ಮಾಡಿ ನೋಡಿರಿ, ಅದನ್ನು ನೀವು ಗಮನಿಸಬೇಕು. ಸರಿಯಾದ ಉತ್ತರ ಡಸಂಟ್ ಹೀ. ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ ಅದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಒಂದು ವಾಕ್ಯಕ್ಕೆ ಅವರು ಅಂಡರ್ಲೈನ್ ಮಾಡ್ಯಾರ. ಅವಿನಾ ಮತ್ತು ಸಂಹಿತರ ನಡುವೆ ಸಂಭಾಷಣೆ ನಡೆಯಕುಂತತಿ. ಆ ಸಂಭಾಷಣೆ ಏನಂತ ನಾನೀಗ ಓದ್ತಾ ಇದ್ದೀನಿ ನೋಡ್ರಿ. ಎಕ್ಸ್ಕ್ಯೂಸ್ ಮೀ ಸಂಹಿತಾ, ಐ ಹ್ಯಾವ್ ಯುವರ್ ಪೆನ್ ಅಂಥೇಳಿ ಅವಿನಾ ಕೇಳ್ತಾ ಇದ್ದಾಳೆ. ಸಂಹಿತಾ ಏನು ಹೇಳ್ತಾ ಇದ್ದಾಳೆ? ಎಸ್ ಬೈ ಆಲ್ ಮೀನ್ಸ್ ಅಂತ ಹೇಳಿದ್ಲು. ಈಗ ಇಲ್ಲಿ ನೀವು ಅಂಡರ್ಲೈನ್ ಮಾಡಿದ ಸೆಂಟೆನ್ಸನ್ನು ಗಮನಿಸಬೇಕು. ಶಾಲ್ ಐ ಹ್ಯಾವ್ ಯುವರ್ ಪೆನ್, ಇದನ್ನಷ್ಟೇ ನೀವು ಗಮನಿಸಬೇಕು. ಇದು ಏನಾಗುತ್ತಪ್ಪ ಲ್ಯಾಂಗ್ವೇಜ್ ಫಂಕ್ಷನ್ಯಾಗ ಅಂತ ಕೇಳಿದ್ರೆ, ಸೀಕಿಂಗ್ ಇನ್ಫಾರ್ಮೇಷನ್ನು ಆಗೋದಿಲ್ಲ, ಗಿವಿಂಗ್ ಇನ್ಫಾರ್ಮೇಷನ್ನು ಆಗೋದಿಲ್ಲ, ಸೀಕಿಂಗ್ ಹೆಲ್ಪು ಆಗೋದಿಲ್ಲ, ಸೀಕಿಂಗ್ ಪರ್ಮಿಷನ್ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಸೀಕಿಂಗ್ ಪರ್ಮಿಷನ್ ಅಂತ ಬರೆದುಬಿಟ್ರೆ ನಿಮಗಲ್ಲಿ 1 ಅಂಕ ಪಡೀತೀರಿ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋದಾದ್ರೆ ಅದು ಇಫ್ ಕ್ಲಾಸಿಗೆ ಸಂಬಂಧಪಟ್ಟಂಗಿದೆ. ಅಪ್ರಾಪ್ರಿಯೇಟ್ ವರ್ಡನ್ನು ತುಂಬಲಿಕ್ಕೆ ಹೇಳ್ಯಾರ. ರಶ್ಮಿ ಏನು ಹೇಳಕ್ಕಂತಾರ? ಹಾಯ್ ಸಾಗರ್, ವಾಟ್ ಅಬೌಟ್ ಯುವರ್ ರಿಸಲ್ಟ್ ಅಂತ ಕೇಳಿದ. ಸಾಗರ್ ಏನು ಹೇಳಿದ? ಸಾರಿ ರಶ್ಮಿ, ಐ ಕುಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳಿದ. ರಶ್ಮಿ ಹೇಳಿದ್ಲು, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ಡ್ಯಾಶ್ ಗಾಟ್ ಮೋರ್ ಮಾರ್ಕ್ಸ್. ನೀವಿಲ್ಲೇ ಇಫ್ ಯು ಹ್ಯಾಡ್ ವರ್ಕ್ಡ್ ಸೆಂಟೆನ್ಸನ್ನು ಗಮನಿಸಬೇಕು. ನಾನು ಈಗಾಗಲೇ ನನ್ನ ಅನೇಕ ವಿಡಿಯೋಗಳಲ್ಲಿ ಹೇಳೀನಿ ಮತ್ತು ಹೇಳ್ತಾ ಇದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ವಿಲ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರೆ ವುಡ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ವುಡ್ ಹ್ಯಾವ್. ಇಲ್ಲಿ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗೈತಿ, ವರ್ಕ್ಡ್ ಅನ್ನೋದು V3 ಫಾರ್ಮ್ನೊಳಗೈತಿ, ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನೊಳಗೈತಿ. ನೀನು ಹಾರ್ಡ್ ವರ್ಕ್ ಮಾಡಿದ್ದರೆ ಅಂದರೆ ಮಾರ್ಕ್ಸ್ ತೊಗೊಂಡಿಲ್ಲ, ಹಾರ್ಡ್ ವರ್ಕ್ ಮಾಡಿದ್ದರೆ ನೀನು ಒಳ್ಳೆಯ ಅಂಕಗಳನ್ನು ಗಳಿಸಬಹುದಾಗಿತ್ತು ಅನ್ನುವಂಥ ಅರ್ಥದೊಳಗೈತಿ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ವುಡ್ ಹ್ಯಾವ್. ನಾಲ್ಕನೇ ಪ್ರಶ್ನೆ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂಗಿದೆ. ಸುಜಾತ ಮತ್ತು ಸುಪ್ರಿಯರ ನಡುವೆ ಸಂಭಾಷಣೆ ನಡೀತಾ ಇದೆ. ಸುಜಾತ ಕೇಳ್ತಾ ಇದ್ದಾಳೆ, ವೈ ಆರ್ ಯು ಲೇಟ್ ಸುಪ್ರಿಯಾ ಅಂತ. ಸುಪ್ರಿಯಾ ಹೇಳಿದ್ಲು, ಐ ವೆಂಟ್ ಟು ಪೋಸ್ಟ್ ಆಫೀಸ್ ಟು ಪೋಸ್ಟ್ ಎ ಲೆಟರ್. ನೋಡಿರಿ, ಎರಡು ಕಡೆ ಟು ಬಂದಿದೆ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕಂತಲೇ ಇಂಥವು ಕೊಟ್ಟಿರ್ತಾರೆ. ಇಲ್ಲಿ ಮೊದಲನೇ ಪೋಸ್ಟ್ ಆಫೀಸು ಅದು ನೌನ್ ಆಗಿದೆ. ನೌನಿಂದ ಟು ಇದ್ದರೆ ಅದು ಇನ್ಫಿನಿಟಿವ್ ಆಗೋದಿಲ್ಲ. ಎರಡನೇ ಸಲ ಪೋಸ್ಟ್ ಐತಲ್ಲ ಅದು ಅಂಚೆ ಕಳಿಸು ಅನ್ನುವಂಥ ಅರ್ಥದೊಳಗಿದೆ, ವರ್ಬ್ ಆಗಿದೆ. ಅದರಿಂದ ಟು ಐತಲ್ಲ ಅದು ಇನ್ಫಿನಿಟಿವ್ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಡಿ, ಟು ಪೋಸ್ಟ್ ಅನ್ನೋದಂತ ಬರೆದುಬಿಟ್ರೆ ಅಲ್ಲಿಗೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಐದನೇ ಪ್ರಶ್ನೆ ಕೊಲೊಕೇಟಿವ್ ವರ್ಡ್ಗೆ ಸಂಬಂಧಪಟ್ಟಂಗಿದೆ. ಎ ಸೆಕ್ಷನ್ ಒಳಗೆ ಒಂದು ಶಬ್ದ ಸ್ಪೀಡಿ, ಬಿ ಸೆಕ್ಷನ್ ಒಳಗೆ 4 ಇರ್ತಾವೆ,
ನಾನು ಸರಿಯಾದ ಉತ್ತರವನ್ನು ಮಾತ್ರ ಅಲ್ಲಿ ತುಂಬಿನಿ. ಸ್ಪೀಡಿ ರಿಕವರಿ ಅಂತ ಹೇಳಿ ಬರೆದುಬಿಟ್ರೆ ಅಲ್ಲಿ ನೀವು 1 ಅಂಕವನ್ನು ಪಡ್ಕೊತೀರಿ. ಅದೇ ರೀತಿ 6ನೇ ಪ್ರಶ್ನೆ ಸಿಲೆಬಲಿಗೆ ಸಂಬಂಧಪಟ್ಟಂಗಿದೆ. ಕ್ಯಾಂಟೀನ್ ಅಂತಿದೆ, ಮೌರ್ನ್ ಅಂತಿದೆ, ಹೀಗೆ 4 ಶಬ್ದಗಳನ್ನು ಕೊಟ್ಟಿರ್ತಾರೆ. ಸರಿಯಾದ 2 ಸಿಲೆಬಲ್ ಇರುವಂಥ ಶಬ್ದವನ್ನು ಆರಿಸಿ ಬರೀರಿ ಅಂತ ಕೇಳ್ಯಾರ. ಕ್ಯಾಂಟೀನ್ ಈಸ್ ಅ ರೈಟ್ ಆನ್ಸರ್. ಅದೇ ರೀತಿ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಬರೀಲಿಕ್ಕೆ ಹೇಳ್ಯಾರ. 7ನೇ ಪ್ರಶ್ನೆ ದ ಡ್ಯಾಶ್ ಆಫ್ ಇಂಗ್ಲೀಷ್ ಈಸ್ ವೆರಿ ಫೇಮಸ್ ಇನ್ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ ಅಂತ ಕೊಟ್ಟಾರ. ಅಲ್ಲಿ ಬ್ರ್ಯಾಕೆಟ್ನಾಗ ಶಬ್ದ ಡಿಪಾರ್ಟ್ ಅಂತ ಕೊಟ್ಟಾರ. ಡಿಪಾರ್ಟಿನ ಸರಿಯಾದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಬರೀರಿ ಅಂತ ಹೇಳ್ಯಾರ. ಡಿಪಾರ್ಟ್ಮೆಂಟ್ ಅಂತ ಬರೆದುಬಿಟ್ರೆ ನೀವು ಅದು ಸರಿಯಾದ ಉತ್ತರ ಅನಿಸ್ಕೊಂತತಿ. ಇನ್ನು 2ನೇ ಪ್ರಶ್ನೆ ಆರ್ಟಿಕಲನ್ನು ತುಂಬಲಿಕ್ಕೆ ಹೇಳ್ಯಾರ. 8ನೇ ಪ್ರಶ್ನೆ ಅಂಬರೀಷ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್ ಅಂಥೇಳಿ ಓವೆಲ್ ಸೌಂಡ್ ಇದೆ, ಹೀಗಾಗಿ ಅಲ್ಲಿ ಯಾನ್ ಅಂತ ಹಾಕಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 9ನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗೆ ಐತಿ. ಅಂಡರ್ಲೈನ್ ಮಾಡಿದ ಶಬ್ದ ಗಮನಿಸಿರಿ. ಬ್ರೇವ್ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡ್ಯಾರ. ಅಶೋಕ್ ವಾಸ್ ಅ ಬ್ರೇವ್ ಕಿಂಗ್ ಅಂಥೇಳಿ. ಅಶೋಕ ಎಂಥ ರಾಜ, ಶೂರನಾದ ರಾಜ. ರಾಜ ಅನ್ನೋದು ನೌನನ್ನು ಹೊಗಳೋದು ಯಾವಾಗಲೂ ಎಡ್ಜೆಕ್ಟಿವ್ ಆಗಿರ್ತತಿ. 10ನೇ ಪ್ರಶ್ನೆ ಲಿಂಕರಿಗೆ ಸಂಬಂಧಪಟ್ಟಂಗಿದೆ. ಐ ಸೋಲ್ಡ್ ದೆಮ್ ಮೈ ಪ್ರಾಪರ್ಟಿ ಡ್ಯಾಶ್ ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಅಂತ ಐತಿ. ಅಲ್ಲಿ ಬಿಕಾಸ್ ನಾನು ಯಾಕೆ ಪ್ರಾಪರ್ಟಿಯನ್ನು ಸೇಲ್ ಮಾಡಿದೆ ಅಂದ್ರೆ ಬಿಕಾಸ್ ಅವ್ರನ್ನ ಒಳ್ಳೆ ಜನ ಅನ್ನೋದಕ್ಕೆ ನಾನು ಸೇಲ್ ಮಾಡಿದೆ ಅಂಥೇಳಿ ಡಾನ್ ಅನ್ಸೆಲ್ಮೋ ಹೇಳಿದ ಮಾತಿದು. ಹೀಗಾಗಿ ಅಲ್ಲಿ ಸರಿಯಾದ ಉತ್ತರ ಜೆಂಟ್ಲ್ಮೆನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದ್ದು ಬಿಕಾಸ್ ಈಸ್ ಅ ರೈಟ್ ಆನ್ಸರ್. ಇನ್ನು 11ನೇ ಪ್ರಶ್ನೆ ಪ್ರಿಪೋಸಿಷನ್ ತುಂಬೋದಿದೆ. ದ ಅರ್ತ್ ರೊಟೇಟ್ಸ್ ಆನ್ ಅಂತ ತುಂಬಿಡ್ಬೇಕಲ್ಲ, ಆನ್ ಇಟ್ಸ್ ಆ್ಯಕ್ಸಿಸ್ ಅಂತ ತುಂಬಿಟ್ರೆ ಅದು ಸರಿಯಾದ ಉತ್ತರ. ಇನ್ನು 12ನೇ ಪ್ರಶ್ನೆ ಕರೆಕ್ಟ್ ಟೆನ್ಸ್ ಫಾರ್ಮನ್ನು ಕೇಳ್ಯಾರ. ಚಂದ್ರಶೇಖರ್ ರಿಟೈರ್ಡ್ ಇನ್ 1981 ಅಂದರೆ ಇದು ಪಾಸ್ಟ್ ಟೆನ್ಸ್ ಮಾಡಲೇಬೇಕಂತ ಅರ್ಥ ಆಗುತ್ತೆ ನಿಮಗೆ. ಚಂದ್ರಶೇಖರ್ ಅವರು 1981ರಲ್ಲಿ ನಿವೃತ್ತರಾದರು ಅಂಥೇಳಿ. ಹಿ ಡ್ಯಾಶ್ ದ ಸ್ಟೇಟ್ ಬೆಸ್ಟ್ ಟೀಚರ್ ಅಂಥೇಳಿ ಅಲ್ಲಿ ಕೊಟ್ಟಾರ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಾಗ ಯಾವಾಗಲೂ ಬಿ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಬೇಕು, ಅವಾರ್ಡ್ ಅನ್ನೋದು ಮೇನ್ ವರ್ಬ್ ಆಗ್ಬೇಕಂದ್ರೆ ಹಿ ವಾಸ್ ಅವಾರ್ಡಿಂಗ್ ದ ಬೆಸ್ಟ್ ಸ್ಟೇಟ್ ಬೆಸ್ಟ್ ಟೀಚರ್. ವಾಸು ಮತ್ತು ಅವಾರ್ಡಿಂಗ್ ಎರಡೂ ಕೂಡ ಬರ್ತತೆ ಅಲ್ಲಿ. ಟು ಬಿ ಫಾರ್ಮ್ ವಾಸ್, ಅವಾರ್ಡ್ ಅನ್ನೋದು ಮೇನ್ ವರ್ಬ್, ಅವಾರ್ಡಿಂಗ್ ಇದು ಅಮೇರಿಕನ್ ಸ್ಟೈಲ್ ಆಫ್ ಇಂಗ್ಲೀಷು. ನಾಮಪದಗಳನ್ನೇ ಕ್ರಿಯಾಪದವನ್ನಾಗಿ ಮಾಡೋದು. ಇನ್ನು 13ನೇ ಪ್ರಶ್ನೆ ಕ್ವಶನ್ ಅನ್ನೋಂಥ ಶಬ್ದವನ್ನು ಸ್ವಂತ ವಾಕ್ಯ ಮಾಡಿರಿ ಅಂತ ಹೇಳ್ಯಾರ. ಆದ್ರೆ ಅದು ನೌನ್ ಆಗಬಾರ್ದು, ವರ್ಬ ಆಗಬೇಕು ಅಂತ ಹೇಳ್ಯಾರ. ಈ ಕ್ವಶನ್ ಪೇಪರ್ ಈಸ್ ವೆರಿ ಈಸಿ ಅಂತ ಮಾಡಿದ್ರೆ ನೌನ್ ಆತದು, ಹಂಗಾಗಬಾರ್ದು ಅಂತ ಹೇಳ್ಯಾರ ಅವರು. ಕ್ವಶನ್ ಅನ್ನೋದು ವರ್ಬ್ ಆಗ್ಬೇಕಂತ ಹೇಳ್ಯಾರ. ಹೀಗಾಗಿ ಈ ಕ್ವಶನ್ಡ್ ಮೀ, ಅವನು ನನ್ನನ್ನು ಪ್ರಶ್ನಿಸಿದ ಅಂದ್ರೆ ಅದು ವರ್ಬ್ ಆದಂಗೆ ಆತು. ಇನ್ನು 14ನೇ ಪ್ರಶ್ನೆ ಸೂಪರ್ಲೇಟಿವ್ ಡಿಗ್ರಿ ಮಾಡೋಕೆ ಹೇಳ್ಯಾರ. ಕೊಟ್ಟಿರೋದು ಕಂಪ್ಯಾರಿಟಿವ್ನಾಗ ಐತಿ. ಏಷ್ಯಾ ಈಸ್ ಬಿಗ್ಗರ್ ದೆನ್ ಎನಿ ಅದರ್ ಕಾಂಟಿನೆಂಟ್ ಅಂಥೇಳಿ ಅದನ್ನು ಬಿಗ್ಗರ್ ದ ಸೂಪರ್ಲೇಟಿವ್ ಫಾರ್ಮ್ ಬಿಗ್ಗೆಸ್ಟ್, ಅದು ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ದ ಬರ್ತೈತಿ. ಇಷ್ಟು ನೆನಪಿಟ್ಕೊಂಡು ಏಷ್ಯಾ ಈಸ್ ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತ ಮಾಡಿಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 15ನೇ ಪ್ರಶ್ನೆ ಪ್ಯಾಸಿವೈಸ್ ಮಾಡೋಕೆ ಹೇಳ್ಯಾರ. ಐ ಆಮ್ ರೈಟಿಂಗ್ ಅ ಲೆಟರ್ ಅಂತೇಳಿ. ಕೊಟ್ಟಿರುವಂಥ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಾಗ ಐತಿ. ಐ ಅನ್ನೋದು ಸಬ್ಜೆಕ್ಟು, ಯಾಮ್ ಅನ್ನೋದು ಹೆಲ್ಪಿಂಗ್ ವರ್ಬು, ರೈಟಿಂಗ್ ಅನ್ನೋದು ಮೇನ್ ವರ್ಬು, ಲೆಟರ್ ಅನ್ನೋದು ಆಬ್ಜೆಕ್ಟು. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿದ್ವಿ, ಎ ಲೆಟರ್ ಫಸ್ಟಿಗೆ ಬಂತು. ಕಂಟಿನ್ಯೂಸ್ ಟೆನ್ಸ್ನೊಳಗೆ ಹೆಲ್ಪಿಂಗ್ ವರ್ಬು ಈಸ್. ಯಾವುದೇ ಕಂಟಿನ್ಯೂಸ್ ಟೆನ್ಸ್ನೊಳಗೆ ಇರಲಿ ಪ್ಯಾಸಿವೈಸ್ ಅವಾಗ ಬೀಯಿಂಗ್ ಬರುತ್ತಾ, ಇದನ್ನ ನೆನಪು ಇಟ್ಕೋಬೇಕು. ಭಾಳ ಮಂದಿ ಬೀಯಿಂಗ್ ನೆನಪು ಹಾರ್ತೀರಿ. ಎ ಲೆಟರ್ ಈಸ್ ಬೀಯಿಂಗ್. ರೈಟದು B3 ಫಾರ್ಮ್ ರಿಟರ್ನ್. ಪ್ರಿಪೋಸಿಷನ್ ಯಾವಾಗಲೂ ಆಬ್ಜೆಕ್ಟಿನ ಹಿಂದೆ ಬರುತ್ತೆ ಬೈ. ಆಯ್ದ ಆಬ್ಜೆಕ್ಟ್ ಫಾರ್ಮು ಮೀ. ಇದನ್ನು ನೀವು ಆಬ್ಜೆಕ್ಟ್ ಫಾರ್ಮು ಸಬ್ಜೆಕ್ಟ್ ಫಾರ್ಮು ಬಾಯ್ಪಾಟ್ ಮಾಡಬೇಕು. ಆ ಇದ್ರೆ ಮೀ, ವು ಇದ್ರೆ ಅಸ್, ಯು ಇದ್ರೆ ಯು, ಹಿ ಇದ್ರೆ ಹಿಮ್, ಶಿ ಇದ್ರೆ ಹರ್, ಇಟ್ಟಿದ್ರೆ ಇಟ್ಟು, ದೇ ಇದ್ರೆ ದ್ಯಾಮ. ಇನ್ನು 16ನೇ ಪ್ರಶ್ನೆ ಡೈರೆಕ್ಟ್ ಇಂಡೈರೆಕ್ಟ್ಗೆ ಸಂಬಂಧಪಟ್ಟಂಗೆ ಐತೆ ನೋಡ್ರಿ. ಸಂತೋಷ ಗುಡ್ ಮಾರ್ನಿಂಗ್ ಸಚಿನ್ ಅಂತ ಹೇಳ್ತಾ ಇದ್ದೇನೆ. ಸಚಿನ್ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ದ. ಸಂತೋಷ್ ಏನು ಹೇಳ್ದ, ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಸಚಿನ್ ಏನು ಹೇಳ್ದ, ಐ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ ಟು ಮೀಟ್ ಮೈ ಫ್ರೆಂಡ್ ಅಂತ. ಇದಕ್ಕೆ ಅಂಡರ್ಲೈನ್ ಮಾಡ್ಯಾರ. ಈ ಅಂಡರ್ಲೈನ್ ಮಾಡಿದ ಸೆಂಟೆನ್ಸನ್ನು ಇಂಡೈರೆಕ್ಟ್ ಮಾಡೋಕ್ಕೆ ಹೇಳ್ಯಾರ. ಸಚಿನ್ ಟೋಡ್ ಸಂತೋಷ್ ಅಂತ ಅವರೇ ಕೊಟ್ಟಿರ್ತಾರೆ. ಮುಂದೆ ನೀವು ಅಲ್ಲಿ ದ್ಯಾಟನ್ನು ಸೇರಿಸ್ಬೇಕು. ಐ ಅಂದ್ರೆ ಸಚಿನ್, ಸಚಿನ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ನಂಬರ್, ಹೀ ಆಗೋದ್ರಿಂದ ಅಲ್ಲಿ ಹೀ ಬಂದತಿ. ವೆಂಟ್ ಅನ್ನತ್ಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ ಅಂತ.
ಸಿಂಪಲ್ ಪಾಸ್ಟ್ ಟೆನ್ಸ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ರೂಲು. ಹೀಗಾಗಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬಂತು. ಗೋ ದ ವಿ3 ಫಾರ್ಮ್ ಗೋನ್, ಗೋ ವೆಂಟ್ ಗಾನ್. ಹೀಗಾಗಿ ಸಿಂಪಲ್ ಪಾಸ್ಟ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು, ಅದಕ್ಕೆ ಹಿ ಹ್ಯಾಡ್ ಗಾನ್ ಆಯಿತು. ಟು ಬೆಂಗಳೂರು, ಎಸ್ಟರ್ಡೇ ಇದ್ದದ್ದು ಡೇ ಬಿಫೋರ್ ಆಗುತ್ತೆ, ಮೈ ಫ್ರೆಂಡ್ ಇದ್ದದ್ದು ಹೀಸ್ ಫ್ರೆಂಡ್ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ದ್ಯಾಟ್ ಹಿ ಹ್ಯಾಡ್ ಗಾನ್ ಟು ಬೆಂಗಳೂರು ಡೇ ಬಿಫೋರ್ ಟು ಮೀಟ್ ಹೀಸ್ ಫ್ರೆಂಡ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಡೈರೆಕ್ಟ್ ಇಂಡೈರೆಕ್ಟ್ ಭಾಳ ಮಂದಿ ತಪ್ಪು ಮಾಡ್ತೀರಿ, ಒಂದು ಬಿಟ್ಟು 2 ಸಲ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಕ್ವಶನ್ ನಂಬರ್ 3, ಕಂಟಿನ್ಯೂ ಕ್ವಶನ್ ನಂಬರ್ 17. ಬಾಳೇಶ್ವರ್ ಮಿಶ್ರಾ ವಾಸ್ ಇಲ್ಲಿ ಎಡಿಟ್ ಇದು ಅಂದ್ರೆ ಇಲ್ಲಿ 2 ತಪ್ಪದವು, ಆ ತಪ್ಪನ್ನು ಹುಡುಕಿ ಸರಿ ಮಾಡ್ಬೇಕು. ಬಾಳೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ UP ಈಸ್ ಅ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್ ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ ಅಂತ. ಕ್ಯಾಪಿಟಲ್ ಲೆಟರ್ನಾಗ ಎಲ್ಲಿ ತಪ್ಪೈತಿ ಅದನ್ನು ಸರಿ ಮಾಡಿರಿ ಅಂದಾರ. ಅದು ಮುಂಬೈ ಅನ್ನೋದು ತಪ್ಪೈತಿ. ಅದು ನಾನು ಇಲ್ಲಿ ಆನ್ಸರ್ನಾಗ ತೋರಿಸಿ ನೋಡ್ರಿ, ಎಮ್ ಕ್ಯಾಪಿಟಲ್ ಮಾಡೀನಿ, ಅದು ರೆಡ್ ಇಂಕಲ್ಲೇ ಮಾಡೀನಿ. ಅದೇ ರೀತಿ ಆರ್ಟಿಕಲ್ನಾಗ ಒಂದು ತಪ್ಪೈತೆ ಅಂತ ಹೇಳ್ಯಾರ. ಅದು ಏನಂದ್ರೆ ಈಸ್ ಎ ಅನ್ಎಂಪ್ಲಾಯ್ಡ್ ಅಂತ ಮಾಡ್ಯಾರಲ್ಲ, ಅದು ಓವೆಲ್ ಸೌಂಡ್ ಇರೋದ್ರಿಂದ ಎ ಅನ್ಎಂಪ್ಲಾಯ್ಡ್ ಅಲ್ಲ, ಆ್ಯನ್ ಅನ್ಎಂಪ್ಲಾಯ್ಡ್ ಅಂತ ಮಾಡಿಬಿಟ್ರೆ ನಿಮಗೆ 2 ಅಂಕಗಳು 17ನೇ ಪ್ರಶ್ನೆಗೆ ಯಾವಾಗ ಅಂದ್ರೆ 1 ರಿಂದ 16 1 ಮಾರ್ಕ್ಸ್ ಇದ್ರೆ 17ನೇ ಪ್ರಶ್ನೆ ಮಾತ್ರ 2 ಅಂಕಗಳನ್ನು ನಿಮಗೆ ತಂದು ಕೊಡ್ತದೆ. ಇನ್ನು ಕಂಟಿನ್ಯೂ ಕ್ವಶನ್ ನಂಬರ್ 18ಲಿಂದ 7 ಪ್ರಶ್ನೆಗಳು ಇರ್ತವೆ. ಒಂದೊಂದಕ್ಕೆ 2-3 ವಾಕ್ಯದಲ್ಲಿ ಉತ್ತರ ಸಿಕ್ಕಿರ್ತೈತಿ. 14 ಅಂಕಗಳು ನಿಮಗಿಲ್ಲಿ ಲಭ್ಯವಾಕ್ಕವು. 2-3 ವಾಕ್ಯದಲ್ಲಿ ಉತ್ತರಿಸಿ ಒಳಗೆ ಮೊದಲನೇ ಪ್ರಶ್ನೆ BR ಅಂಬೇಡ್ಕರ್ ಪಾಠದಿಂದ ಬಂದತಿ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವ್ಯಾನ್ ಹಿ ವಾಸ್ ಅ ಸ್ಟೂಡೆಂಟ್ ಅಂತ ಕೇಳ್ಯಾರ. ಅಂಬೇಡ್ಕರ್ ವಾಸ್ ಅ ವೊರೇಸಿಯಸ್ ರೀಡರ್ ಫ್ರಮ್ ಚೈಲ್ಡ್ಹುಡ್. ಹಿ ಪರ್ಚೇಸ್ಡ್ 2000 ವರ್ಡ್ ಬುಕ್ಸ್ ಕರ್ಟೇಲಿಂಗ್ ಇಸ್ ಡೈಲಿ ನೀಡ್ಸ್. ಅಂದರೆ ಇಲ್ಲಿ ಏನು ನೀವು ಗಮನಿಸ್ಬೇಕಂದ್ರೆ ಬಾಲ್ಯದಿಂದಲೂ ಅಂಬೇಡ್ಕರ್ ಅವರು ವೊರೇಸಿಯಸ್ ರೀಡರ್ ಆಗಿದ್ದರು ಮತ್ತು ತಮ್ಮ ದಿನನಿತ್ಯದ ಖರ್ಚಿಗೆ ಕೊಟ್ಟಂಥ ದುಡ್ಡನ್ನು ಉಳಿಸಿ, ಒಬ್ಬ ದೊಡ್ಡ ಸಾಹುಕಾರ ಹುಡುಗ ಒಂದು 2000 ಪುಸ್ತಕ ತೊಗೊಳೋದು ದೊಡ್ಡ ವಿಷಯ ಅಲ್ಲ, ಆದರೆ ತನ್ನ ಜೀವನೋಪಾಯ ಕೊಟ್ಟಂಥ ಹಣದರೊಳಗೆ ಉಳಿಸಿ ಪುಸ್ತಕಗಳನ್ನು ಖರೀದಿ ಮಾಡಿದ್ರಲ್ಲ, ಇದು ಅಂಬೇಡ್ಕರ್ ಅವರ ಗ್ರೇಟ್ ಥರ್ಸ್ಟನ್ನು ತೋರಿಸುತ್ತಂತ ನೀವು ಅಲ್ಲೇ ಬರಿಬೇಕು. ವೈ ಡಿಡ್ ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ ಅಂತ ಕೇಳ್ಯಾರ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದ ಪ್ರಶ್ನೆ ಇದು. ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ ಟು ಎಂಗೇಜ್ ಇನ್ ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ ಏಮ್ಡ್ ಆಟ್ ಪ್ರಿವೆಂಟಿಂಗ್ ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್ ಆ್ಯಂಡ್ ನೆಗೋಷಿಯೇಟಿಂಗ್ ಆರ್ಮ್ಸ್ ಕಂಟ್ರೋಲ್ ಅಗ್ರಿಮೆಂಟ್ ಅಂತಂದು ಬರಿಬೇಕು. ಪರಮಾಣು ನಿಷೇಧ ಒಪ್ಪಂದಕ್ಕೆ ಸಹಿ ಮಾಡಿದ ಮೇಲೆಯೂ ಕೂಡ ಅನೇಕ ರಾಷ್ಟ್ರಗಳು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡ್ತಾ ಇದ್ದಾವಲ್ಲ, ಅದನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದರ ಚರ್ಚೆ ಮಾಡಲಿಕ್ಕೆ ಈ ಸೂಪರ್ ಪವರ್ಗಳು ಅಲ್ಲಿ ಮೀಟಿಂಗನ್ನು ನಡೆಸ್ತಾ ಇದ್ದರು. ನೆಕ್ಸ್ಟ್ ಕನ್ಸರ್ಟ್ ಪಾಠದಿಂದ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂಥೇಳಿ. ಕ್ಯಾನ್ಸರ್ ಪೀಡಿತ ಆಗೋಕ್ಕಿಂತ ಮುಂಚೆ ಅನಂತ್ ಏನೇನು ಮಾಡ್ತಾ ಇದ್ದ? ಹಿ ವಾಸ್ ಅ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಫಾಸ್ಟೆಸ್ಟ್ ರನ್ನರ್, ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದ, ಆಲ್ಸೋ ಕಂಪೋಸ್ಡ್ ಹಿಸ್ ಓನ್ ಟ್ಯೂನ್ಸ್ ಆಫ್ ಮ್ಯೂಸಿಕ್ ಅಂತಂದು ಅಲ್ಲೇ ಬರೀಬೇಕು. ಈ ಎಲ್ಲ ಕಾರಣಗಳಿಂದ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಜೆಂಟ್ಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದ್ದು ಡಾನ್ ಅನ್ಸೆಲ್ಮೋ ರಿಫ್ಯೂಸ್ ಟು ಟೇಕ್ ಮೋರ್ ಮನಿ. ಯಾಕೆ ಅನ್ಸೆಲ್ಮೋರ್ ಅವರು ಹೆಚ್ಚಿನ ಹಣವನ್ನು ಸ್ವೀಕರಿಸಲು ನಿರಾಕರಿಸಿದರು? ಯಾಕಂದರೆ ಅಗ್ರಿಮೆಂಟ್ ಆಗಿದ್ದು 8 ಎಕರೆ $1200, ಅಷ್ಟರ ಬಗ್ಗೆ ಅಷ್ಟೇ ಮಾತಾಡ್ರಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಡಾನ್ ಅನ್ಸೆಲ್ಮೋ ವಾಸ್ ಅ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್ ಬೈಂಡಿಂಗ್ ಟು ದ ಅಗ್ರಿಮೆಂಟ್. ಒಂದು ಸಲ ಅಗ್ರಿಮೆಂಟ್ ಆದಮೇಲೆ ಮುಗಿದು ಹೋತು. ಅದು ಅಗ್ರಿಮೆಂಟ್ ಆಗಿರೋದು ಎಷ್ಟು? 8 ಎಕರೆ $1200. ಸೊ ಹಿ ರಿಫ್ಯೂಸ್ ಟು ಟೇಕ್ ಮೋರ್ ಮನಿ. ನಾ ಹೆಚ್ಚಿನ ಹೊಲನೂ ಕೊಡೋದಿಲ್ಲ, ನೀವು ನನಗೆ ಹೆಚ್ಚಿನ ಹಣನೂ ಕೊಡಲಿಕ್ಕೆ ಬಂದ್ರೆ ನಾನು ಅದನ್ನು ಇಸ್ಕೊಳೋದಿಲ್ಲ ಅಂಥೇಳಿ ಅವ್ರು ಹೇಳ್ತಾರೆ. ಇನ್ನು 22ನೇ ಪ್ರಶ್ನೆ ಐ ಆಮ್ ಲ್ಯಾಂಡಿನ ಮೆಸೇಜ್ ಏನಂತ ಕೇಳ್ಯಾರ. ಮ್ಯಾನ್ ಟ್ರೈಸ್ ಟು ಡಾಮಿನೆಂಟ್ ದ ಲ್ಯಾಂಡ್ ದೋ ಹಿ ಡಸ್ ನಾಟ್ ಓನ್ ಇಟ್ ಅಂತ. ಇಷ್ಟು ಬರೆದ್ಬಿಟ್ರೆ ಇದು ಸಫಿಷಿಯೆಂಟ್ ಆದಂಥ ಉತ್ತರ. ನಿಸರ್ಗದ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಕ್ಕಂತಾನೆ, ಆದರೆ ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅರ್ಥ. ಇನ್ನು 23ನೇ ಪ್ರಶ್ನೆ ನಾರಾಯಣಪುರ ಇನ್ಸಿಡೆಂಟ್ನಿಂದ ಆಯ್ಕೆ ಮಾಡ್ಕೊಂಡ್ರೆ ನೋಡ್ರಿ. ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್ ಅಂತ. ಇಲ್ಲಿ 6 ಇರ್ತೈತಿ, ನಾನು ಒಂದು ಡೈರೆಕ್ಟ್ ಕ್ವಶನನ್ನು ಒಂದು ಬಿಡಿಸೀನಿ. ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಆ್ಯಂಡ್ ಟು ಗಿವ್ ನೋಟಿಸ್ ಟು ದ ಕಲೆಕ್ಟರ್ ಅಂತ ಬರೆದುಬಿಟ್ರೆ ಅದು ಸಾಕು ಉತ್ತರ. ಇನ್ನು 2ನೇ ಪ್ರಶ್ನೆ ಹೌ ವಾಸ್ ದ ಲೈಫ್ ಆಫ್ ಹನೀಫ್ ಆಲ್ವೇಸ್ ಏಕ್ದಮ್ ಬಿಂದಾಸ್ ಅಂತ ಕೇಳ್ಯಾರ. ಹನೀಫ್ ವಾಸ್ ಅ ವೇರಿಯಡ್ ಟ್ಯಾಲೆಂಟ್ಸ್ ಲೈಕ್ ಡ್ಯಾಬಲ್ಡ್ ಇನ್ ಆರ್ಟ್, ಪ್ಲೇಯಿಂಗ್ ಡ್ರಮ್ಸ್, ಸೊ ಹೀಸ್ ಲೈಫ್ ವಾಸ್ ಆಲ್ವೇಸ್ ಏಕ್ದಮ್ ಬಿಂದಾಸ್. ಒಂದೇ ಇದಕ್ಕೆ ಅಂಟ್ಕೊಂಡು ಕುಂದ್ರವಲ್ಲ, ಇತ್ತಾಗ ಒಳ್ಳೆಯ ಡ್ರಮ್ಮರು ಆಗಿದ್ದ, ಅನುಪಯುಕ್ತ ವಸ್ತುಗಳಿಂದ ಒಳ್ಳೆಯ ಕಾರ್ಡ್ಗಳನ್ನು ಮಾಡಿಸ್ತಾ ಇದ್ದ,
ಒಟ್ಟಾರೆ ಹನೀಫ ಅವನ ಬದುಕು ಏಕ್ದಮ್ ಬಿಂದಾಸ್ ಆಗಿತ್ತಂತ ಬರೆದ್ಬಿಟ್ರೆ ಸರಿಯಾದ ಉತ್ತರ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ 5-6 ವಾಕ್ಯದಲ್ಲಿ ಉತ್ತರಿಸಿರಿ. 2 ಇರ್ತವೆ, ಒಂದೊಂದಕ್ಕೆ 3 ಅಂಕ. ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಈ ಮಾತನ್ನು ಜಸ್ಟಿಫೈ ಮಾಡಿರಿ ಅಂತ ಕೇಳ್ಯಾರ ಸತೀಶ್ ಗುಜ್ರಲರ ವಿಷಯದಾಗ. ಅಂದ್ರೆ ಅಂಗವೈಫಲ್ಯವನ್ನು ಮೆಟ್ಟಿ ನಿಂತು ಜೀವನದೊಳಗೆ ಸಾಧನೆ ಮಾಡಿದ್ರಲ್ಲ ಅದ್ರ ಬಗ್ಗೆ ನೀವು ಬರೀಬೇಕು. ಸತೀಶ್ ಗುಜ್ರಾಲ್ ಲಾಸ್ಟ್ ಈಸ್ ಹಿಯರಿಂಗ್ ಕೆಪಾಸಿಟಿ ಇನ್ ವೆರಿ ಅರ್ಲಿ ಏಜ್ ಆಲ್ದೋ ಹಿ ಸ್ಟಡಿಡ್ ಆರ್ಟ್ಸ್. ಹಿಯರಿಂಗ್ ಕೆಪಾಸಿಟಿಯನ್ನು ಕಳ್ಕೊಂಡ್ರೂ ಕೂಡ ಆರ್ಟ್ಸನ್ನು ಅಭ್ಯಾಸ ಮಾಡಿ ಪೇಂಟಿಂಗ್ನೊಳಗೆ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡು ಒಬ್ಬ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗೋ ಲೆವೆಲಿಗೆ ಬೆಳೆದ್ರಲ್ಲ ಸತೀಶ್ ಗುಜ್ರಾಲ್, ಅದು ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಅಂತ ಬರೆದ್ಬಿಟ್ರೆ ಆಯಿತು. ಇನ್ನು ಡಿಸ್ಕ್ರೈಬ್ ದ ಪೋಯಟ್ಸ್ ವಿಷನ್ ಆಫ್ ಹಿಸ್ ಮದರ್ಲ್ಯಾಂಡ್ ಅಂತ ಕೇಳ್ಯಾರ. ದ ಪೋಯಟ್ಸ್ ವಿಷನ್ ಆಫ್ ಇಂಡಿಯಾ ಅ ಬ್ರೈಟ್ ಫ್ಯೂಚರ್ ಆ್ಯಂಡ್ ಫ್ರೀ ಫ್ರಾಮ್ ಫಿಯರ್ ಆ್ಯಂಡ್ ಅಪ್ರೆಷನ್ ಆ್ಯಂಡ್ ಪೀಪಲ್ ವರ್ಕ್ ಫಾರ್ ನ್ಯೂ ಡೆಸ್ಟಿನಿ ಅಂಥೇಳಿ ಬರಿಬೇಕಲ್ಲಿ. ಇನ್ನು 27ನೇ ಪ್ರಶ್ನೆಯಿಂದ ಎಕ್ಸ್ಟ್ರಾಕ್ಟ್ಗಳು ಚಾಲು ಆಕವು. ಒಟ್ಟು 4 ಎಕ್ಸ್ಟ್ರಾಕ್ಟ್ಗಳು ಇರ್ತವೆ. ಒಂದೊಂದು ಎಕ್ಸ್ಟ್ರಾಕ್ಟಿಗೆ 3 ಅಂಕ. 1 ಎಕ್ಸ್ಟ್ರಾಕ್ಟನ್ನು ಪದ್ಯ ಭಾಗದಿಂದ, 3 ಎಕ್ಸ್ಟ್ರಾಕ್ಟ್ಗಳನ್ನು ಪ್ರೋಸಿಂದ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಮೊದಲನೇ ಎಕ್ಸ್ಟ್ರಾಕ್ಟ್ ಲೆಟಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂಥೇಳಿ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪಾಠ. ಬರ್ರಿ ಎಲ್ಲರೂ ಬರ್ರಿ ಆಕಿನ ಸಹಾಯ ಮಾಡೋಣ ಬರ್ರಿ ಅಂಥೇಳಿ ಯಾರು ಕೂಗಿದ್ರು, ಹೂ ಶೌಟೆಡ್ ಲೈಕ್ ದಿಸ್ ಅಂತ ಕೇಳ್ಯಾರ, ಬಾಳೇಶ್ವರ ಅಂತ ಬರಿಬೇಕು. ಯಾರಿಗೆ ಸಹಾಯದ ಅವಶ್ಯಕತೆ ಇತ್ತು ಅಂದ್ರೆ ರೋಮಾ ಅಂತ ಬರಿಬೇಕು. ಯಾಕೆ ಇತರರು ಸಹಾಯ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಅಂತ ವೈ ಡಿಡ್ ನಾಟ್ ಅದರ್ ಕಮ್ ಟು ಹಿಸ್ ಹೆಲ್ಪ್ ಅಂತ ಕೇಳಿದಾಗ ದೇ ವೇರ್ ಅಫ್ರೇಡ್ ಆಫ್ ಪೊಲೀಸ್ ಎನ್ಕ್ವೈರಿ ಆ್ಯಂಡ್ ಕೋರ್ಟ್ ಕೇಸ್ ಅಂತ ಬರೆದ್ಬಿಡ್ಬೇಕು. ಅಂದ್ರೆ ಆ ನಂತರ ಸುಮ್ಮನೆ ನಮ್ಮನ್ನು ಪೊಲೀಸರು ಕಿರಿಕಿರಿ ಮಾಡ್ತಾರೆ, ಕೋರ್ಟಿಗೆ ಅಡ್ಡಾಡಿಸ್ತಾರೆ, ಅದಕ್ಕೆ ಹೋಗೋದ ಬೇಡ ಅಂಥೇಳಿ ಅವ್ರು ಯಾರೂ ಸಹಾಯಕ್ಕೆ ಬರಲಿಲ್ಲ. 28ನೇ ಪ್ರಶ್ನೆ ಈ ಹೀರೋದಿಂದ ಆಯ್ಕೆ ಮಾಡ್ಕೊಂಡ್ರೆ ಎಕ್ಸ್ಟ್ರಾಕ್ಟ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ ಅಂಥೇಳಿ. ಈ ಅಯ್ಯೋ ಯಾರೋ ಬಂದು ನನ್ನನ್ನು ಕಚ್ಚಿದರು ಅಂತ. ಇಲ್ಲಿ ಮೀ ಅಂದರೆ ಯಾರು ಅಂತ ಕೇಳ್ಯಾರ, ರಾಬರ್. ಕಚ್ಚಿದವರು ಯಾರು ಅಂದ್ರೆ ಸ್ವಾಮಿ. ಹೌ ಡಿಡ್ ದ ಸ್ಪೀಕರ್ ಸಫರ್ ಆ್ಯಸ್ ಅ ರಿಸಲ್ಟ್. ಇದರಿಂದ ಏನಾಯ್ತು ಅಂದ್ರೆ ರಾಬರ್ ಕೆಳಗೆ ಬಿದ್ದ ಮತ್ತು ಜೋರಾಗಿ ವೈಕಳಿಕ ಥಂಡ್ರಿಂಗ್ ಕ್ರೈ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿಲ್ದು ಡಿಸ್ಕವರಿ ಪಾಠದಿಂದ ಆಯ್ಕೆ ಮಾಡ್ಕೊಂಡಾರೆ ನೋಡ್ರಿ. ದ ಸಾಂಟಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಇಸ್ ಕರ್ಕಾಸ್. ಕರ್ಕಾಸ್ ಅಂದರೆ ಡೆಡ್ ಬಾಡಿ ಅನ್ನುವಂಥ ಅರ್ಥ ಐತಿ. ಯಾರು ಈ ಮಾತನ್ನು ಹೇಳಿದವರು ಅಂತ ಕೇಳ್ಯಾರ, ಗುಲಿರ್ಮೋ ಐರಿಸ್ ಅಂತ ಬರಿಬೇಕು. ಕರ್ಕಾಸದ ಅರ್ಥ ಏನು ಅಂತ ಕೇಳ್ಯಾರ, ಡೆಡ್ ಬಾಡಿ. ಇದು ಸಿ ಆಗ್ಬೇಕು, ಅದು ಬಿ ಆಗಿ ತಪ್ಪು ಸಿ ಆಗಿ, ಅದನ್ನು ಸಿ ಮಾಡ್ಕೊರಿ. ವೈ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್ ಅಂತ ಕೇಳಿದರೆ ಟು ಕನ್ವೇ ದ ಐಡಿಯಾ ದ್ಯಾಟ್ ಡೆತ್ ಆಫ್ ಅ ಪರ್ಸನ್ ವಿಲ್ ರಿಲೀವ್ ಅದರ್ಸ್ ಆಫ್ ದೇರ್ ಬರ್ಡನ್ಸ್ ಅಂತಂದು ನೀವು ಅಲ್ಲಿ ಬರಿಬೇಕು. ಅಂದ್ರೆ ಗುಲಿರ್ಮೋ ಐರಿಸ್ ಸ್ವಲ್ಪದು ಬಿ ಅಂತ 2 ಸಲ ಆಗೈತಲ್ಲ, ಅದನ್ನು ಸಿ ಮಾಡ್ಕೊರಿ. 30ನೇ ಪ್ರಶ್ನೆಗೆ ಹೋಗೋದಾದರೆ ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್. ನಾರ್ಮನ್ ನಿಕೋಲ್ಸನ್ ಅವರು ಬರೆದಂಥ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಆಯ್ಕೆ ಮಾಡಿಕೊಂಡಂಥ ಎಕ್ಸ್ಟ್ರಾಕ್ಟ್ ಇದೆ. ಆಯ್ ಅಂದರೆ ಯಾರು ಅಂತ ಕೇಳ್ಯಾರ, ನಾರ್ಮನ್ ನಿಕೋಲ್ಸನ್ನ. ಯಾಕೆ ಅವರು ಪತ್ರ ಮತ್ತು ಬರೆಯಲಿಕ್ಕಾಗಲ್ಲ, ಮೇಲ್ಗಳನ್ನು ಕಳ್ಸೋಕ್ಕಾಗಲ್ಲ, ವೈ ಕುಡ್ ನಾಟ್ ಸ್ಪೀಕರ್ ದ ರೈಟ್ ಎನಿ ಲೆಟರ್ ಆರ್ ಮೇಲ್ ಅಂತ, ಬಿಕಾಸ್ ಹಿ ವಾಸ್ ಇನ್ ಸ್ಪೇಸ್. ಯಾವ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಾರ ಅಂದ್ರೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇಲ್ಲಿ ಕೆಳಗೆ ಒಂದು ಪ್ರೊಫೈಲ್ ಕೊಟ್ಟಾರ. ಪ್ರೊಫೈಲನ್ನು ನೀವು ನಿಮ್ಮದೇ ಆದ ಶೈಲಿಯೊಳಗೆ ಬರಿಬೇಕಾಗತ್ತೆ. ಇಲ್ಲಿ ಏನು ರಾಹುಲ್ ದ್ರಾವಿಡ್, ಕರ್ನಾಟಕದ ಹೆಸರಾಂತ ಕ್ರಿಕೆಟ್ ಆಟಗಾರ ರಾಹುಲ್ ದ್ರಾವಿಡರ ಬಗ್ಗೆ ಐತಿ. ಇದನ್ನು ಯಾವಾಗಲೂ ಇದು ಹೆಂಗೆ ನೀವು ಇಟ್ಟಿರ್ತೀರಿ ಪಾಯಿಂಟ್ಸ್ ಹಿಂಗೆ ಬರ್ತೀರಿ ಕೆಲವು ಮಂದಿ ಪರೀಕ್ಷೆ ಒಳಗೆ, ಹಂಗೆ ಎಂದೂ ಬರಿಬೇಡ್ರಿ. ಪ್ಯಾರಾಗ್ರಾಫ್ನೊಳಗೆ ಬರಿಬೇಕು. ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗಲೂ ದಿಸ್ ಈಸ್ ಅ ಪ್ರೊಫೈಲ್ ಆಪ್ ಅಂತ ಇದ್ದು ಬಿಡಲಿ. ಅದ ನಿಮಗೆ 1 ಅಂಕವನ್ನು ತಂದು ಕೊಡ್ತೈತಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಇಂಡಿಯನ್ ಗ್ರೇಟ್ ಕ್ರಿಕೆಟ್ ಪ್ಲೇಯರ್ ರಾಹುಲ್ ದ್ರಾವಿಡ್. ಹಿ ವಾಸ್ ಬಾರ್ನ್ ಆನ್ 11th January 1973 ಇನ್ ಇಂದೂರ್ ಕ್ಯಾಪಿಟಲ್ ಆಗ್ಬೇಕದು ಊರಿನ ಹೆಸರು. ಕ್ಯಾಪಿಟಲ್ ಮಾಡ್ಕೊರಿ. ಆಫ್ ಮಧ್ಯಪ್ರದೇಶ್ ಸ್ಟೇಟ್. ಹೀಸ್ ನಿಕ್ ನೇಮ್ಸ್ ದ ವಾಲ್ ಅಂತ ಕರಿತಿದ್ರು, ಭಾರತದ ತಡೆಗೋಡೆ ಅಂತ ಕರಿತಿದ್ರು. ಅಂದ್ರೆ ಅಷ್ಟು ಬೆಸ್ಟ್ ಫೀಲ್ಡಿಂಗ್ ಇತ್ತು ಅವ್ರದ್ದು. ಜಾಮಿ ಅಂತ ಕರಿತಿದ್ರು. ಮಿಸ್ಟರ್ ಡಿಫೆಂಡೆಬಲ್ ಅಂದರೆ ನಂಬಿಗಸ್ತ ಆಟಗಾರ ಅಂತಂದು ಅವರನ್ನು ಕರಿತಾಯಿದ್ರು. ಅದನ್ನು ಇಲ್ಲಿ ಕವರ್ ಮಾಡ್ಯಾರ. ಅವರು ಮ್ಯಾಚ್ನೊಳಗೆ ಟೆಸ್ಟ್ ಮ್ಯಾಚ್ನೊಳಗೆ 13,288 ರನ್ಗಳನ್ನು ಗಳಿಸಿದರು. ಒನ್ ಡೇ ಇನ್ನಿಂಗ್ಸ್ನೊಳಗೆ 10,800 ರನ್ಗಳನ್ನು ಗಳಿಸಿದರು. ಅವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಅವಾರ್ಡ್ಗಳು ಕೂಡ ಬಂದು ಅಂತಂದು ಅಲ್ಲಿ ನೀವು ಕನ್ಕ್ಲೂಷನ್ ಮಾಡ್ಕೊಂಬಿಡ್ಬೇಕು. ಇನ್ನು ಮುಂದಿನ ಪ್ರಶ್ನೆ ಡೆವಲಪ್ ದಿ ಸ್ಟೋರಿಗೆ ಸಂಬಂಧಪಟ್ಟಂಗೆ ಐತಿ. ಅದು ಹಸಿದು ಬಂದಂಥ ಕಾಗೆ ಹೂಜಿಗೆ ಕಲ್ಲುಗಳನ್ನು ಹಾಕಿ ನೀರು ಎತ್ತರಿಸಿ ನೀರು ಬರೋಂಗೆ ಮಾಡಿ ಅದು ಕಾಗೆ ನೀರು ಕುಡಿದು ಹಾರಿ ಹೋತಲ್ಲ, ಸಣ್ಣ ಜಾಣ ಕಾಗೆ ಅಂಥೇಳಿ ನೀವು ಸಣ್ಣ ಹುಡುಗರಿದ್ದಾಗ ಏನು ಕನ್ನಡ ಸ್ಟೋರಿ ಕೇಳಿರ್ತೀರಲ್ಲ, ಅದನ್ನು ಇಲ್ಲಿ ಕೇಳ್ಯಾರ. ಅದನ್ನು ನಾನಲ್ಲಿ
ಬರ್ದಿನಿ ನೋಡ್ರಿ, ಅದನ್ನು ಸ್ವಲ್ಪ ಗಮನಿಸಿ ಬರೀರಿ. ಇದೇ ಸ್ಟೋರಿ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ, ಇವೆಲ್ಲ ಜಸ್ಟ್ ಪ್ರಾಕ್ಟೀಸ್. ಆದರೆ ಒಂದು ಹೇಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನಾವು ಪೇಪರ್ ವ್ಯಾಲ್ಯೂಷನ್ಗೆ ಹೋದಾಗ ಉತ್ತರಗಳಿಗೆ ಸಂಬಂಧಪಟ್ಟಂತೆ ನಮಗೇನು ಮಾಡಿರ್ತಾರೆ, ಕೀ ಆನ್ಸರ್ಗಳನ್ನು ಕೊಟ್ಟಿರ್ತಾರೆ. ಆದರೆ ಡೆವಲಪ್ ದಿ ಸ್ಟೋರಿಗೆ, ಲೆಟರಿಗೆ, ಎಸ್ಸೆಗೆ, ಆಮೇಲೆ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ, ಆಮೇಲೆ ಇಂಥ ಪ್ರಶ್ನೆಗಳಿಗೆ ಏನು ಮಾಡಿರ್ತಾರೆ ಅಂದ್ರೆ ನಮಗೆ ಬಿಟ್ಟಿರ್ತಾರೆ. ನಿಮ್ಮ ವಿವೇಚನೆ ಮೇಲೆ ಅಂಕಗಳನ್ನು ಕೊಡಿರಿ ಅಂತ ಹೇಳಿರ್ತಾರೆ. ಅದಕ್ಕೆ ದಯವಿಟ್ಟು ಇಂಥ ಪ್ರಶ್ನೆಗಳನ್ನು ಬಿಟ್ಟು ಬರಬೇಡ್ರಿ, ಅವು ಖಂಡಿತವಾಗಿ ನಿಮಗೆ ಹೆಲ್ಪ್ ಆಕ್ಕವು. ಇವುಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಂಬಂಧಪಟ್ಟಂಥ ಪ್ಯಾರಾಗ್ರಾಫ್ ಆಗಿದೆ. ಬಾಲ್ಯದಲ್ಲಿದ್ದಾಗ ಎಂಥ ಹುಡುಗನಾಗಿದ್ದ ಲಾಲ್ ಬಹದ್ದೂರ್ ಅಂತ ಕೇಳ್ಯಾರ. ಲಾಲ್ ಬಹದ್ದೂರ್ ವಾಸ್ ಅ ಬ್ರೇವ್ ಆ್ಯಂಡ್ ಕೈಂಡ್ ವಿತ್ ಫುಲ್ ಆಫ್ ಕರೇಜ್ ಆ್ಯಂಡ್ ವಿಟ್ಯಾಲಿಟಿ ಅಂತ ಬರೆದುಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಬೀದಿ ಬದಿಯ ವ್ಯಾಪಾರಿ ವೆಂಡರ್ ಒಂದು ಅಣೆಕ 100 ಮಾವಿನ ಹಣ್ಣುಗಳನ್ನು ಕೊಡಲಿಕ್ಕೆ ತಯಾರಾದ ಅಂತ ಕೇಳ್ಯಾರ. ವೆಂಡರ್ ಸೆಲ್ ಆಲ್ ಈಸ್ ಮ್ಯಾಂಗೋಸ್ ಫಾರ್ 1 ಅಣ ಬಿಕಾಸ್ ಇಟ್ ಈಸ್ ಗೆಟಿಂಗ್ ಡಾರ್ಕ್. ಕತ್ಲಾಗುತ್ತಾ ಬಂತು, ಆ ಹಣ್ಣುಗಳನ್ನು ವಾಪಸ್ಸು ಊರಿಗೆ ಒಯ್ಯಲಿಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಸೊ ಹಿ ವಾಸ್ ನಾಟ್ ರೆಡಿ ಟು ರಿಟರ್ನ್ ಹಿಸ್ ಫ್ರೂಟ್ಸ್, ಸೊ ಹಿ ಸೆಲ್ ಹಿಸ್ ಮ್ಯಾಂಗೋಸ್ ಫಾರ್ 1 ಅಣ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ 36ನೇದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಗೆ ಸಂಬಂಧಪಟ್ಟಂಗೆ, ಜಾರ್ಜ್ ಪ್ಲೇಯರ್ಗೆ ಸಂಬಂಧಪಟ್ಟಂಗೆ, ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ಗೆ ಸಂಬಂಧಪಟ್ಟಂಗೆ ಕೇಳ್ಯಾರ. ಅದನ್ನು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನೊಳಗೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅದಾವು, ಡಿಸ್ಕಷನ್ ಮಾಡಿದ್ವು ಅದಾವು. ಅವನ್ನೆಲ್ಲ ನೀವು ನಮ್ಮ ವಿಡಿಯೋಗಳನ್ನು, ಯಾಕಂದ್ರೆ ಸುಮಾರು 60 ವಿಡಿಯೋಗಳು, ನೀವು ಯಾರು ಫಸ್ಟ್ ಟೈಮ್ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಆಲ್ ಬಟನ್ ಒತ್ತಿದ್ರಿ ಅಂದರೆ ನಿಮ್ಗೆ 60 ವಿಡಿಯೋಗಳು ಬಂದು ತಲುಪ್ತವೆ. ಅದರೊಳಗೆ ನೀವು ಇವುಗಳನ್ನು ಕವರ್ ಮಾಡ್ಕೊರಿ ಅಂತ ಹೇಳ್ತಾ, ಅದೇ ರೀತಿ ಎಸ್ಸೆ ಕೇಳ್ಯಾರ ನೋಡ್ರಿ, ಇಲ್ಲೇ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಗೆ ಇದೆ. ಫಾರೆಸ್ಟ್ಗಳ ಉಪಯೋಗದ ಬಗ್ಗೆಯೂ ಕೂಡ ನಾವು ಎಸ್ಸೆಗಳನ್ನು ಬರೆದು ಹಾಕಿವಿ, ಅವುಗಳನ್ನೆಲ್ಲ ಗಮನಿಸಿರಿ. ಪತ್ರಲೇಖನ ಒಟ್ಟಾರೆ ನಾನು SSLCಗೆ ಸಂಬಂಧಪಟ್ಟಂಗೆ ಸುಮಾರು 10 ರಿಂದ 12 ಪ್ರಶ್ನೆ ಪತ್ರಿಕೆಗಳು, ಅದು ಆಗಸ್ಟದ್ದು 2024 ಇರ್ಬೋದು, ಜೂನದ್ದಿರ್ಬೋದು, ಅಥವಾ 2024 ಫೆಬ್ರವರಿಯಲ್ಲಿ ಬಿಡುಗಡೆ ಆದಂಥ ಮಾಡೆಲ್ ಕ್ವೆಶನ್ ಪೇಪರ್ ಇರ್ಬೋದು, ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ಗಳಿರ್ಬೋದು, ಮತ್ತು ಅದರ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿರ್ಬೋದು. ಹೀಗಾಗಿ ಒಟ್ಟಾರೆ 10 ರಿಂದ 12 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೀನಿ. ಅವುಗಳನ್ನೆಲ್ಲ ನೀವು ರೆಫರ್ ಮಾಡಿಕೊಂಡ್ರೆ ಇಲ್ಲಿ ಏನೈತಲ್ಲ, ರೈಟ್ ಅ ಲೆಟರ್ ಟು ಯುವರ್ ಫಾದರ್, ಪರೀಕ್ಷೆಗೆ ನೀವು ಹೆಂಗೆ ತಯಾರಿ ನಡೆಸಿರಿ ಅನ್ನೋದ್ರ ಬಗ್ಗೆ ತಂದೆಗೆ ಪತ್ರ ಅಂತ ಐತಲ್ಲ, ಅದನ್ನು ಬರಿಬೋದು. ಅದೇ ರೀತಿ ಹೆಡ್ ಮಾಸ್ಟರಿಗೆ TC ಕೊಡಲಿಕ್ಕೆ ಒಂದು ಪತ್ರ ಬರೀರಿ ಅಂತ ಕೇಳ್ಯಾರಲ್ಲ, ಅದನ್ನು ಕೂಡ ನಾವು ಅಲ್ಲಿ ಡಿಸ್ಕಷನ್ ಮಾಡಿದ್ದೈತಿ. ನಮ್ಮ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿರಿ, ಗಮನಿಸಿರಿ. ಈಗಲೇ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಲರ್ನ್ ಈಜಿ ಅಂದಾನಯ್ಯ ಹಿರೇಮಠ್ 7181 ಅಷ್ಟು ಹೊಡೆದ ಬೇಕಾಗಿಲ್ಲ, ನೀವು ಲರ್ನ್ ಈಜಿ ಅಂತ ಹೊಡೆದ ತಕ್ಷಣ ಅಲ್ಲಿ ಕೆಳಗೆ ಬಿಡ್ತೈತಿ. ಸುಮಾರು 87,000 ವೀಕ್ಷಣೆ ಆಗಿರೋದ್ರಿಂದ, ಭಾಳಷ್ಟು ವೈರಲ್ ಆಗಿರೋದ್ರಿಂದ ತಕ್ಷಣ ನಿಮಗಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಬರೀ 10th ಇಂಗ್ಲೀಷ್ ಅಂತ ಹೊಡೆದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತಾ. ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಚಿಕ್ಕೋಡಿ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರಿದ್ದೀವಿ, ಬಿಜಾಪುರ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರಿದ್ದೀವಿ. ನೀವು ಅವುಗಳನ್ನೆಲ್ಲ ರೆಫರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.